ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಅವರು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವರ ಮೆಸೇಜಸ್ ಏನು, ಅವರ ಹಿಡನ್ ಫೀಲಿಂಗ್ಸ್ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಓಕೆ, ಲವರ್ಸ್ ಕಾರ್ಡ್ ಬರ್ತಾ ಇದೆ. ಫೈನ್, ನೋಡೋಣ. ಲವರ್ಸ್ ಕಾರ್ಡ್ ಇಟ್ಸ್ ಅ ವೆರಿ ಗ್ರೇಟ್ ಕಾರ್ಡ್. ಒಂದು ಚೇಂಜ್ ಆ್ಯಂಡ್ ಪ್ರಿವಿಲೇಜ್ಡ್. ಓಕೆ, ಸಿ ಲವರ್ಸ್ ಕಾರ್ಡ್ ಅಂತ ಅಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ ತುಂಬ ಫೀಲಿಂಗ್ಸ್ ಇತ್ತು. ನೀವಿಬ್ಬರು ಒಬ್ರನ್ನೊಬ್ರನ್ನ ಇಷ್ಟಪಡ್ತಿದ್ರಿ, ಒಬ್ರು ತುಂಬ ಕೇರ್ ಮಾಡ್ತಿದ್ರಿ. ಅಲ್ಲಿ ಲವ್, ಅಫೆಕ್ಷನ್, ಅಟ್ರ್ಯಾಕ್ಷನ್, ಇಂಟಿಮೆಸಿ, ಫಿಸಿಕಲ್ ಅಟ್ರ್ಯಾಕ್ಷನ್ ಅಥವಾ ಫಿಸಿಕಲ್ ಕನೆಕ್ಷನ್ ಅಂತಲೂ ಹೇಳ್ಬೋದು. ಸೊ ಈ ಒಂದು ರೀಡಿಂಗಲ್ಲಿ ಲವರ್ಸ್ ಕಾರ್ಡ್ ಅಂತ ಬರ್ತಾ ಇದೆ ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ರು ಅಂತ ಅಂದ್ಬಿಟ್ಟು, ಇದು ಪ್ರೆಸೆಂಟಲ್ಲಿ ನಾನು ಈ ಕಾರ್ಡ್ನ ತೊಗೊಳ್ತೀನಿ ಅಂತ ಅಂದರೆ ಈ ಪರ್ಸನ್ ನಿಮ್ಮ ಜೊತೆ ಇನ್ನೂ ಆ ಒಂದು ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ನಿಮ್ಮ ಮತ್ತು ಅವರ ಮಧ್ಯೆ ಇದ್ದಂಥ ಒಂದು ಇಂಟಿಮೆಸಿ ಕನೆಕ್ಷನ್ ಅಥವಾ ಒಂದು ಅಟ್ರ್ಯಾಕ್ಷನ್ ಆಗಿರ್ಬೋದು, ಅಥವಾ ನೀವಿಬ್ಬರು ಒಟ್ಟಿಗೆ ಸ್ಪೆಂಡ್ ಮಾಡಿರೋವಂಥ ಟೈಮ್ ಆಗಿರ್ಬೋದು, ಇದನ್ನೆಲ್ಲ ಈ ಪರ್ಸನ್ ಇನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅವರ ಇಡನ್ ಫೀಲಿಂಗ್ಸಲ್ಲಿ ಆ ಪರ್ಸನ್ ನಿಮ್ಮನ್ನು ಈಗಲೂ ಪ್ರೀತಿಸ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಫ್ಯೂಚರಲ್ಲಿ ಪ್ರಿವಿಲೇಜ್ಡ್ ಲೇಡಿ ಅಂತ ಬಂದಿದೆ. ಅಂತ ಅಂದರೆ ಆ ಪರ್ಸನ್ ನಿಮ್ಮನ್ನು ಬೇಗ ಕನೆಕ್ಟ್ ಆಗೋದಕ್ಕೆ ಅಥವಾ ನಿಮ್ಮನ್ನು ಬೇಗ ಮೀಟ್ ಮಾಡೋದಕ್ಕೆ ಅಥವಾ ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಅವರು ಹೇಳ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ನೀವೇನಾದರೂ ಲೇಡಿ ಆಗಿದ್ದರೆ ಈ ರೀಡಿಂಗ್ನ ನೋಡ್ತಿದ್ರೆ ನಿಮ್ಮ ಒಂದು ಪರ್ಸನ್ ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಹೇಳ್ಕೊಳ್ಳೋದಕ್ಕೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅದೇ ನೀವೇನಾದರೂ ನಿಮ್ಮ ಪರ್ಸನ್, ನೀವು ಮೇಲ್ ಆಗಿ ನಿಮ್ಮ ಪರ್ಸನ್ ಫೀಮೇಲ್ ಆಗಿ ನೀವು ವೆಯ್ಟ್ ಮಾಡ್ತಿದ್ರೆ, ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ನಿಮ್ಮ ಫ್ರೆಂಡ್ ನಿಮ್ಮನ್ನು ಮೀಟ್ ಮಾಡಬೇಕು ಅಥವಾ ನಿಮ್ಮ ಹತ್ರ ಒಂದು ಕಾನ್ವರ್ಸೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ನಿಮ್ಮ ಹತ್ರ ಅವರ ಒಂದು ಎಮೋಷನ್ಸ್ ಅಥವಾ ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಅಥವಾ ಅವರು ಯಾವ ಥರ ಇದ್ದರು, ಅವ್ರು ಎಷ್ಟು ಸಫರ್ ಮಾಡಿದ್ರು, ಇದನ್ನೆಲ್ಲ ಈ ಪರ್ಸನ್ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ಬರ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ದೇರ್ ಈಸ್ ಅ ಚೇಂಜ್ ಇನ್ ಯುವರ್ ರಿಲೇಷನ್ಶಿಪ್. ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ, ಒಂದು ಚೇಂಜ್ ಅನ್ನೋ ಅಂಥದ್ದು ಆಗ್ತಿದೆ. ಈ ಪರ್ಸನ್ ನಿಮ್ಮನ್ನ ಅಚಾನಕ್ಕಾಗಿ ಮೀಟ್ ಮಾಡ್ಬೋದು ಅಥವಾ ನಿಮಗೋಸ್ಕರ ಬೇರೆ ಪ್ಲೇಸಲ್ಲಿದ್ದರೆ ಅಲ್ಲಿಂದ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರಬಹುದು, ಅಥವಾ ನಿಮ್ಮಿಬ್ಬರ ಮಧ್ಯ ಏನೋ ಒಂದು ಗ್ಯಾಪ್ ಆಗಿ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ ಈ ಪರ್ಸನ್ ಒಂದು ಚೇಂಜಸ್ ಅನ್ನುವಂಥದ್ದು ಈ ಪರ್ಸನಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಚೇಂಜ್ ಆಗಬೇಕು, ಅವ್ರು ನಿಮ್ಮನ್ನ ಮಾತಾಡಿಸ್ಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ತುಂಬ ಕಾಣಿಸ್ತಾ ಇರೋವಂಥದ್ದು. ಸೊ ಇಟ್ಸ್ ಅ ಪಾಸಿಟಿವ್ ಸೈನ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ನೋಡೋಣ ಇನ್ನು ಈ ಪರ್ಸನ್ ಎನರ್ಜೀಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ಸಕ್ಸಸ್ಫುಲಿ ಓವರ್ಕಮಿಂಗ್ ಅ ಪ್ರಾಬ್ಲಮ್ ಮತ್ತು ಯು ವಿಲ್ ಬಿ ಪ್ಲೇಯಿಂಗ್ ದ ಡಿಫ್ರೆಂಟ್ ರೋಲ್. ಓಕೆ, ಬೋತ್ ದ ಕಾರ್ಡ್ಸ್ ಆರ್ ಪಾಸಿಟಿವ್ ಅಂತಲೇ ಹೇಳ್ತೀನಿ ನನ್ನ ಪ್ರಕಾರ. ಯಾಕೆ ಅಂತ ಅಂದರೆ ಈ ಪರ್ಸನ್ ಮತ್ತು ನೀವು ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರಿ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರಿ, ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಅಥವಾ ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ, ಸಕ್ಸಸ್ಫುಲಿ ನೀವು ಈ ಒಂದು ಟೆಂಪ್ರವರಿ ಪ್ರಾಬ್ಲಮಿಂದ ಹೊರಗಡೆ ಬರ್ತಿದ್ದೀರಾ ಅಂತ ಅಂದ್ಬಿಟ್ಟು ಒಂದು ಕಾರ್ಡ್ ಬರ್ತಿದೆ. ಆ್ಯಂಡ್ ಯು ವಿಲ್ ಬಿ ಪ್ಲೇಯಿಂಗ್ ಅ ಡಿಫ್ರೆಂಟ್ ರೋಲ್. ಈ ಒಂದು ಕಾರ್ಡ್ ಏನು ಹೇಳುತ್ತೆ ಅಂದರೆ ನೀವು ಏನು ಇಷ್ಟು ದಿನ ಇದ್ರಿ, ಇವಾಗ ನೀವು ಚೇಂಜ್ ಆಗ್ತಾ ಇದ್ದೀರಾ, ನಿಮ್ಮ ವ್ಯಕ್ತಿತ್ವ ಚೇಂಜ್ ಆಗ್ತಿದೆ, ನಿಮ್ಮ ಮನಸ್ಥಿತಿ ಚೇಂಜ್ ಆಗ್ತಿದೆ, ನೀವು ಆ್ಯಸ್ ಎ ಪರ್ಸನ್ ಆಗಿ ನಿಮ್ಮ ಒಂದು ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಇದೆ, ಆ ಪರ್ಸನ್ ನಿಮ್ಮನ್ನ ಒಂದು ಚೇಂಜ್ ಮಾಡಿದ್ದಾರೆ. ಸೊ ನೀವು ಏನು ಟೆಂಪ್ರವರಿ ಪ್ರಾಬ್ಲಮ್ಸ್ ಅನ್ನುವಂಥದ್ದನ್ನು ಫೇಸ್ ಮಾಡ್ತಿದ್ರಿ ಈ ಪರ್ಸನ್ನಿಂದ, ಅದರಿಂದ ಈಗ ನೀವು ಓವರ್ಕಮ್ ಆಗ್ತೀರಾ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಇಟ್ಸ್ ಅ ಪಾಸಿಟಿವ್ ನೋಟ್. ಎರಡೂ ಕೂಡ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಅಂತ ಅಥವಾ ಒಂದು ಡಿಫ್ರೆಂಟ್ ಆಗಿ ನೀವೀಗ ಆಗ್ತೀರಾ, ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ ಅನ್ನೋವಂಥದ್ದು ಬರ್ತಾ ಇದೆ. ಸೊ ಟ್ಯಾರೋ ಏನು ಹೇಳೋದಕ್ಕೆ ಟ್ರೈ ಮಾಡುತ್ತೆ ಅಂತ ಅಂದ್ಬಿಟ್ಟು ನೋಡೋಣ.
ಓಕೆ, ಕಿಂಗ್ ಆಫ್ ವಾಂಡ್ಸ್. ಓಕೆ, ಈ ಪರ್ಸನ್ಗೆ ಸ್ವಲ್ಪ ಈಗೋ, ಆ್ಯಟಿಟ್ಯೂಡ್, ನಾನು ಅನ್ನುವಂಥ ಒಂದು ಸ್ಟಬಾರ್ನ್, ನಾನೇ ಯಾಕೆ ಅವ್ರು ಮಾತಾಡಿಸ್ಲಿ, ನನಗೆ ಇವ್ರು ಮ್ಯಾಚ್ ಆಗಲ್ಲ ಅಥವಾ ನನಗೆ ಇವ್ರು ಬೇಕಾಗಿಲ್ಲ ಅನ್ನೋ ಒಂದು ಸ್ಟಬಾರ್ನ್ನೆಸ್ ಇದೆ, ಒಂದು ಹಠ ಇದೆ ಈ ಪರ್ಸನ್ಗೆ. ಹಾಗಾಗಿ ಈ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ಕಷ್ಟಪಡ್ತಿದ್ದಾರೆ. ಅವ್ರಿಗೆ ಏನು ಒಂದ್ಸರಿ ನಾನು ಬಿಟ್ಟು ಹೋಗ್ಬಿಟ್ಟಿದ್ದೀನಿ, ಈಗ ಮತ್ತೆ ನಾನು ವಾಪಸ್ ಹೋದರೆ ಈ ರಿಲೇಷನ್ಶಿಪ್ಪು ಸರಿ ಹೋಗುತ್ತಾ, ಬೇಕಾಗಿಲ್ಲ ಬಿಡು, ನಾವು ಇಷ್ಟು ದಿನ ದೂರ ಇದ್ದೀವಿ ಅಂದಮೇಲೆ ಇನ್ನೂ ದೂರ ಇರೋಣ, ಅದರಲ್ಲಿ ಏನಿದೆ ತಪ್ಪು ಅನ್ನೋ ಒಂದು ಈಗೋ, ಆ್ಯಟಿಟ್ಯೂಡ್ ಈ ಪರ್ಸನ್ಗೆ ಇದೆ. ಈಗೋಯಿಂದ ನಿಮ್ಮನ್ನು ಕಳ್ಕೊಳ್ತಿದ್ದಾರೆ, ಅವರ ಒಂದು ಆ್ಯಟಿಟ್ಯೂಡಿಂದ ನಿಮ್ಮನ್ನು ಕಳ್ಕೊಳ್ತಿದ್ದಾರೆ, ಅವರ ಒಂದು ಕೋಪದಿಂದ ನಿಮ್ಮನ್ನು ಕಳ್ಕೊಳ್ತಿದ್ದಾರೆ. ನಾವು ಯೂಶ್ವಲಿ ಒಂದು ಮಾತು ಹೇಳ್ತೀವಿ, ಕೋಪ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೆ ದಡ್ಡತನ ಜಾಸ್ತಿ ಅಂತ ಅಂದ್ಬಿಟ್ಟು. ಸೊ ಈ ಪರ್ಸನ್ಗೆ ಕೋಪನೇ ಜಾಸ್ತಿ. ಓಕೆ, ಸೊ ಹಾಗಾಗಿ ಅವರ ದಡ್ಡತನ, ಅವರ ರಿಯಾಲಿಟಿನ ಫುಲ್ಫಿಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಸೊ ವಿಲ್ ಸಿ ಈ ಪರ್ಸನ್ ಇನ್ನು ಏನು ಹೇಳಬೇಕು ಅಂತ ಅಂದ್ಬಿಟ್ಟು. ಓಕೆ, 5 ಆಫ್ ಸ್ವಾರ್ಡ್. ನಿಮ್ಮ ಮತ್ತು ಅವರ ಮಧ್ಯೆ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಅಥವಾ ಏನೇ ಒಂದು ಪ್ರಾಬ್ಲಮ್ ಆಗಿದ್ರೂ ಕೂಡ ಈ ಪರ್ಸನ್ ಅದರಿಂದ ತುಂಬ ಬೇಸತ್ತಿದ್ದಾರೆ. ಆಮೇಲೆ ಈ ಪರ್ಸನ್ಗೆ ಯಾವಾಗಲೂ ಓವರ್ ಥಿಂಕ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಪರ್ಸನ್ಗೆ ಇನ್ಫ್ಲೂಯೆನ್ಸಸ್ ಕೂಡ ಆಗ್ತಾರೆ. ಇವರು ಬೇರೆಯವ್ರ ಮಾತನ್ನು ಕೇಳೋದು ಜಾಸ್ತಿ, ಇವರ ಸ್ವಂತ ಬುದ್ಧಿಗಿಂತ ಬೇರೆಯವ್ರು ಏನಾದರೂ ಹೇಳಿದ್ರೆ ಅದನ್ನು ಇವರು ಫಸ್ಟ್ ತಲೆಗೆ ಹಾಕ್ಕೊಳ್ತಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ಮೇಷ ರಾಶಿ, ಸಿಂಹ ರಾಶಿ, ಧನು ರಾಶಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಇನ್ನು ನಿಮ್ಮ ಹತ್ರ ಬರ್ದೇ ಇರೋದಕ್ಕೆ ಕಾರಣ ಬೇರೆ ವ್ಯಕ್ತಿಗಳು ಈ ಪರ್ಸನ್ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನಿನಗೆ ಅವಳು ಮ್ಯಾಚ್ ಆಗಲ್ಲ, ಅವ್ನು ಮ್ಯಾಚ್ ಆಗಲ್ಲ, ನಿನಗೆ ಆ ಸಂಬಂಧ ಬೇಡ, ನಿನಗೆ ಬೆಸ್ಟ್ ಪರ್ಸನ್ ಸಿಗ್ತಾರೆ, ಈ ಥರ ಬೇರೆ ವ್ಯಕ್ತಿಗಳ ಇನ್ಫ್ಲೂಯೆನ್ಸಸ್ ಇಲ್ಲಿ ತುಂಬ ಇದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ಪರ್ಸನ್ನು ಅವರ ಒಂದು ಫೀಲಿಂಗ್ಸ್ನ ಅವರು ಎಕ್ಸ್ಪ್ರೆಸ್ಸೇ ಮಾಡ್ಕೊಳ್ಳಲ್ಲ. ಅವರು ಅವರ ಹಾರ್ಟ್ ಚಕ್ರನ ಬ್ಲಾಕ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರನ್ನ ಅವರು ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಅನಿಸುತ್ತೆ, ಓಕೆ ನನಗೆ ಈ ಪರ್ಸನ್ ಕರೆಕ್ಟ್ ಅಲ್ವೇನೋ ಅನ್ನೋದನ್ನು ಅವರೇ ಅರ್ಥ ಮಾಡ್ಕೊಳ್ತಾರೆ, ಸೆಲ್ಫ್ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ಸೆಲ್ಫಾಗಿ ಅವರು ಓವರ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ರಿಲೇಷನ್ಶಿಪ್ಪಲ್ಲಿ ಬೇಕು ಬೇಡ ಅನ್ನೋದು ಅವ್ರಿಗೆ ಇನ್ನೂ ಕ್ಲಾರಿಟಿ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ಸ್ಟಿಲ್ ಈ ಪರ್ಸನ್ಗೆ ನೀವು ಏನಾದರೂ ಬೇರೆಯವ್ರ ಹತ್ರ ಮಾತಾಡ್ತಿದ್ರೆ ಅವ್ರಿಗೆ ಆಗಲ್ಲ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವ್ರಿಗೆ ಒಂದು ಪೊಸೆಸಿವ್ನೆಸ್ ಅನ್ನೋವಂಥದ್ದು ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ಸ್ಟಿಲ್ ಈ ಪರ್ಸನ್ ರಾಶಿ ಕೂಡ ಬಂದು ಮಕರ ರಾಶಿ ಮತ್ತು ಕನ್ಯಾ ರಾಶಿ, ವೃಷಭ ರಾಶಿ ಆಗಿರುತ್ತೆ. ಆ್ಯಂಡ್ ಈ ಪರ್ಸನ್ ಡೇಟ್ ಆಫ್ ಬರ್ತ್ ಪ್ರಕಾರ ಅವರು 4/13/22/31 ಆಗಿರ್ತಾರೆ. ಆ್ಯಂಡ್ 5/14/23 ಆಗಿರ್ತಾರೆ. ಆ್ಯಂಡ್ ಆಲ್ಸೋ 6/15/24 ಆಗಿರ್ತಾರೆ. ಸೊ ಈ ಪರ್ಸನ್ ನಿಮ್ಮನ್ನು ಇನ್ನೂ ಇಷ್ಟಪಡ್ತಿದ್ದಾರೆ. ಬಟ್ ಅಂದರೆ ಇಷ್ಟ ಇನ್ ದ ಸೆನ್ಸ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಲವರ್ ಸ್ಟಾರ್ಟ್ ಫಸ್ಟೇ ಬಂದಿದೆ ಅಂತ ಅಂದರೆ ಇಟ್ ಶೋಸ್ ದಟ್ ನಿಮ್ಮ ಮತ್ತು ಅವರ ಮಧ್ಯೆ ಇನ್ನೂ ಫೀಲಿಂಗ್ಸ್ ಇದೆ, ಇನ್ನೂ ಆ ಒಂದು ಬಾಂಡಿಂಗ್ ಇದೆ, ಅದು ರೀಕನ್ಸೈಲೇಷನ್ ಆಗೋದಕ್ಕೆ ಬರ್ತಾ ಇದೆ, ಏನೋ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಆಗ್ತಾ ಇದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಈಗೋ, ಆ್ಯಟಿಟ್ಯೂಡ್, ಅವರ ಸ್ಟಬಾರ್ನ್ ನೇಚರ್ ನಿಮ್ಮನ್ನು ಅವರು ಮೀಟ್ ಮಾಡದೇ ಇರೋ ಹಾಗೆ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಟ್ ದ ಮೇನ್ ರೀಸನ್, ಕೆಲವೊಬ್ರು ಕೇಳ್ತೀರಾ ಯಾಕೆ ಈ ಪರ್ಸನ್ ನನ್ನನ್ನು ದೂರ ಮಾಡಿಕೊಂಡ್ರು, ರೀಸನ್ ಏನು ಅಂತ ಅಂದರೆ ರೀಸನ್ ಈ ಪರ್ಸನ್ಗೆ ಒಂದು ಈಗೋ, ಆ್ಯಟಿಟ್ಯೂಡ್, ಸ್ಟಬಾರ್ನ್ ನೇಚರ್, ಇನ್ನೊಂದು ಬೇರೆ ವ್ಯಕ್ತಿಗಳ ಮಾತನ್ನ ಕೇಳೋ ಅಂಥದ್ದು, ಅವರಿಂದ ಅವರು ಇನ್ಫ್ಲೂಯೆನ್ಸಸ್ ಆಗಿ ಅವರು ನಿಮ್ಮನ್ನು ಮಾತಾಡಿಸ್ತೇ ಇರೋ ಅಂಥದ್ದು. ಇದು ಈ ಪರ್ಸನ್ಗೆ ಬೇಸಿಕ್ ಆಗಿ ನಿಮ್ಮಿಂದ ದೂರ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಆದರೆ ಈ ಪರ್ಸನ್ ಚೇಂಜ್ ಆಗ್ತಾರೆ ಅನ್ನೋವಂಥದ್ದು ಬರ್ತಿದೆ. ಸೊ ಆ ಚೇಂಜಸ್ಗೆ ನೀವು ವೆಯ್ಟ್ ಮಾಡಬೇಕು. ನಿಮ್ಮ ಏನೇ ಒಂದು ಪ್ರಾಬ್ಲಮ್ ಇತ್ತಲ್ಲ, ಆ ಪ್ರಾಬ್ಲಮ್ ಬಂದು ಟೆಂಪ್ರವರಿ ಪ್ರಾಬ್ಲಮ್. ಸೊ ಆ ಪ್ರಾಬ್ಲಮಿಂದ ನೀವೀಗ ಹೊರಗಡೆ ಬರ್ತೀರಾ, ಓಕೆ, ಸಕ್ಸಸ್ಫುಲಿ ನೀವು ಅದರಿಂದ ಓವರ್ಕಮ್ ಆಗ್ತೀರಾ. ಆವಾಗ ನಿಮಗೇನು ಬೇಕೋ ಅದು ನಿಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ರೀಡಿಂಗಲ್ಲಿ ಅನ್ನಿಸ್ತಾ ಇದೆ. ಸೊ ನಿಮಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. Thank you.